ಇದು RGB ಫ್ಯಾನ್ಸಿ ಲೈಟು ವಿತ್ತು ಗೋಲ್ಡ್ ಕಲರು ಬರುತ್ತೆ, ಅಂದರೆ ವಾಮ್ ವೈಟು. ಇದನ್ನು ಕಾಂಪೌಂಡ್ಗಾಗಿರ್ಬೋದು, ಸೀಲಿಂಗ್ ಆಗಿರ್ಬೋದು ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಮನೆಯಿಂದ ಒಳಗಡೆಗೆ ಆಗೋದಿಲ್ಲ. ಬನ್ನಿ ಇದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟು ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ನೀವು ನೋಡ್ಬೋದು ಇಲ್ಲಿ RGB ಅಂತ ಅಲ್ಲೇ ಬರ್ತೈತೆ, ಅಂದರೆ ರೆಡ್ಡು, ಗ್ರೀನು ಮತ್ತು ಬ್ಲೂ 3 ಕಲರ್ ಬರುತ್ತೆ. ಒಂದು ಥರದಲ್ಲಿ 6 ವ್ಯಾಟಲ್ಲಿ ಒಂದು ಟಾಪಲ್ಲಿ ವಾಮ್ ವೈಟ್ ಬರೋದಿಲ್ಲ, ಇನ್ನೊಂದು 7 ವ್ಯಾಟಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು 7 ವ್ಯಾಟ್. ಇದು ಬನ್ನಿ ಓಪನ್ ಮಾಡೋಣ, ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಒಳಗಡೆ ಸ್ಕ್ರೂಗಳೈತೆ ನಿಮಿಷ ನೋಡಿ. ಆ ಒಂದು ಫ್ಯಾನ್ಸಿನ ಫಿಟ್ ಮಾಡೋದಕ್ಕೆ ಒಳಗಡೆ ಸ್ಕ್ರೂ ಮತ್ತು ಆಲನ್ ಕೀ ಇದೆ. ಅಂದರೆ ನಾವು ಟೆಸ್ಟರಲ್ಲೆಲ್ಲ ಅದನ್ನು ಓಪನ್ ಮಾಡೋದಕ್ಕಾಗೋದಿಲ್ಲ, ಟೆಸ್ಟರು ಸ್ಕ್ರೂ ಡ್ರೈವರ್ಲಿಲ್ಲ. ಬನ್ನಿ, ಮೇಯ್ನ್ ಪ್ರಾಡಕ್ಟು RGB ಲೈಟ್ ಇರುವಂತಹ ಫ್ಯಾನ್ಸಿ ಲೈಟು. ನೀವು ನೋಡ್ಬೋದು, ನಿಮಗೆ ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ನೀವು ನೋಡ್ಬೋದು ಸುತ್ತ ಪಳ 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 ಅಂತ ಗಾಜಂತರ ಯಾವ ರೀತಿ ಹೊಳಿತಾ ಇದೆ ಅಂತ. 2 ವೈರ್ ಇದೆ ಕನೆಕ್ಟ್ ಮಾಡೋದಕ್ಕೆ. ನೋಡಿ, ನಿಮಗೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಇವೆರಡು ವೈರ್ನ ಸ್ವಿಚ್ ಪೀಸು ಮತ್ತು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಲನ್ ಕೀಲಿ ತೋರಿಸ್ತೀನಿ ರೀ, ಒಂದು ನಿಮಿಷ ನೋಡಿ. ಆಲನ್ ಕೀ ಮುಖಾಂತರ ಇಲ್ಲಿ ನಾವು ಓಪನ್ ಮಾಡಿದ್ರೆ ಅಷ್ಟೇ ಈ ಒಂದು ಮೇಲ್ಗಡೆ ಕ್ಯಾಪ್ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ನೀವು ನೋಡ್ಬೋದು ಇಲ್ಲಿ ಆಲನ್ ಕೀ ಇಲ್ಲ ಅಂತಂದರೆ ಈ ಒಂದು ಲೈಟನ್ನು ರಿಮೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಬನ್ನಿ ಇದನ್ನು ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಈ ಒಂದು ಬೆಳಕು ಬರುತ್ತೆ ಅಂತ. ನೋಡ್ಬೋದು ಇಲ್ಲಿ ಇವಾಗ ಒಂದು ಸ್ವಿಚ್ ಬೋರ್ಡ್ನ ಎತ್ಕೊಂಡಿದ್ದೀನಿ. 2 ವೈರ್ ಆಯ್ತಲ್ಲ, ಚೆಕ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕನೆಕ್ಷನ್ ಕೊಡೋದಕ್ಕೆ ಬೇರೆ ಥರನೇ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ, ಒಂದು ನಿಮಿಷ ಆನ್ ಮಾಡಿದ್ರೆ ಯಾವ ರೀತಿ ನೋಡಿ, ಸರಿಯಾಗಿ ಕೂತ್ಕೋತಾ ಇಲ್ಲ. ಒಂದು ನಿಮಿಷ, ಬ್ಲಿಂಕ್ ಆಗ್ತಾಯಿದೆ ನೋಡಿ. ರೆಡ್ಡು, ಗ್ರೀನು, ಬ್ಲೂ 3 ಕಲರು, ಮೇಲ್ಗಡೆ ವಾಮ್ ವೈಟು ಗೋಲ್ಡ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಕಾಂಪೌಂಡ್ ಆಗಿರ್ಬೋದು ಮತ್ತು ಈಚೆಗಡೆ ಸೀಲಿಂಗ್ ಹಾಕ್ಸಿದ್ರೆ ಹೊರಗಡೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಫ್ಲವರ್, ತಾವರೆ ಹೂವು ಯಾವ ಥರ ಇರುತ್ತೋ ಆ ಒಂದು ಪ್ಯಾಟ್ರನ್ನಲ್ಲಿ ಈ ಒಂದು ಲೈಟ್ನ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇನ್ನಷ್ಟು ಈ ಥರ ವೀಡಿಯೋಗಳನ್ನ